ಸ್ನೇಹಿತರೆ, ಮನೆಯಲ್ಲಿರುವ ದಾರಿದ್ರ್ಯವನ್ನು ಹೋಗಲಾಡಿಸಲು ಹೀಗೆ ಮಾಡಿ. 1. ನೀರಿಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಮನೆಯನ್ನು ಸ್ವಚ್ಛ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇದರೊಂದಿಗೆ ಮನೆಯಲ್ಲಿರುವ ಕೀಟನಾಶಕಗಳ ಜೊತೆ ನಿಮ್ಮ ಮನಸ್ಸಿನಲ್ಲಿರುವ ಮತ್ತು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. 2. ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ದೇವರ ವಿಗ್ರಹಗಳನ್ನು, ದೇವರ ಫೋಟೋಗಳನ್ನು ಸ್ವಚ್ಛವಾಗಿ ತೊಳೆದು ಅಲಂಕಾರ ಮಾಡಿ 5 ಅಗರಬತ್ತಿಗಳನ್ನು ಹಚ್ಚಿ. ಇದರಿಂದ ನಿಮ್ಮ ಮನಸ್ಸು ಪ್ರಸನ್ನವಾಗುತ್ತೆ. 4. ಮನೆಗೆ ಭಿಕ್ಷುಕರು ಬಂದರೆ ಅಥವಾ ಯಾರಾದರೂ ಹಿರಿಯರು ಬಂದರೆ ಅವರಿಗೆ ಹೊಸ್ತಿಲಿನ ಒಳಗಡೆ ನಿಂತು ದಾನ ಮಾಡಬೇಡಿ. 5. ಕಪ್ಪು ಎಳ್ಳು ನಿಮ್ಮ ಕೆಟ್ಟ ದಿನಗಳನ್ನು ದೂರ ಮಾಡುತ್ತೆ. ಸ್ನೇಹಿತರೆ, ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು. ರಾಹು ಕೇತು ಶನಿಯ ಕೆಟ್ಟ ಸೃಷ್ಟಿ ನಿಮ್ಮ ಮೇಲೆ ಬೀಳುವುದಿಲ್ಲ. ಕಾಳ ಸರ್ಪ, ಪಿತೃ ದೋಷ ಎಲ್ಲವೂ ನಿವಾರಣೆಯಾಗುತ್ತೆ. 6. ಮನೆಯ ಹೊಸ್ತಿಲಿಗೆ ಪ್ರತಿದಿನ ಪೂಜೆ ಮಾಡಿ ಅರಿಶಿನ ಕುಂಕುಮವನ್ನು ತಪ್ಪದೇ ಹಚ್ಚಬೇಕು. 8. ನಿಮ್ಮ ಮನೆಯ ಬಾಗಿಲಿನ ಬಲಭಾಗದಲ್ಲಿ ತುಳಸಿ ಗಿಡವನ್ನು ಹಚ್ಚಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ. 9. ಪ್ರತಿದಿನ ದೇವರ ಕೋಣೆಯಲ್ಲಿ ದೀಪವನ್ನು ತಪ್ಪದೆ ಹಚ್ಚಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. 10. ಪ್ರತಿದಿನ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದೊಂದು ಅಗರಬತ್ತಿ ಧೂಪವನ್ನು ಹಚ್ಚಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಒಳ್ಳೆಯ ವಿಷಯಗಳನ್ನು ಆಯ್ದುಕೊಂಡು ನಿಮ್ಮ ಮುಂದೆ ಬಂದಿದ್ದೇವೆ. ಈ ವಿಡಿಯೋದಲ್ಲಿನ ಅಂಶಗಳು ಪ್ರತಿಯೊಬ್ಬರೂ ಇಷ್ಟ ಆಗಿದೆ ಅಂದುಕೊಂಡಿರುತ್ತೇವೆ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಈ ಮಾಹಿತಿನ ಎಲ್ಲರಿಗೂ ತಲುಪುವಂತೆ ಮಾಡಿ.